ಹಾಯ್ ನಮಸ್ತೆ. ಕ್ವಿಕ್ ಅಪ್ಡೇಟ್ಸ್ನ ಈ ವಿಡಿಯೋಗೆ ಸ್ವಾಗತ. ಪಾಸ್ಟ್ 2-3 ಡೇಸಿಂದ ಏನೇನು ನಡೀತಿದೆ ಅದರ ಕ್ವಿಕ್ ಅಪ್ಡೇಟ್ಸ್ನ ಈ ವಿಡಿಯೋಲಿ ಕೊಡ್ತೀನಿ. ನಾನಿ ಅವರ ಅಪ್ಕಮಿಂಗ್ ಮೂವಿ ಪ್ಯಾರಡೈಸ್ ಟೀಸರು ರಿಲೀಸ್ ಮಾಡಿದ್ದಾರೆ. ಟೀಸರು ತುಂಬಾ ರಾ ಬೋಲ್ಡ್ ಆಗಿದೆ, ಚೆನ್ನಾಗಿದೆ. ತುಂಬ ಬ್ಲಡ್ ಶೆಡ್ ತೋರಿಸಿದ್ದಾರೆ. ಆ್ಯಂಡ್ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಸ್ಕ್ರಿಪ್ಟ್ ಪಿಕ್ಕಿಂಗಲ್ಲಿ ಒಳ್ಳೆ ಸೆಲೆಕ್ಷನ್ನೇ ಮಾಡಿರ್ತಾರೆ. ಈ ಮೂವಿ ಟೀಮ್ ಅವರು ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರು, ತುಂಬಾ ಹಿಟ್ ಆಯಿತು. ಈ ಟೀಮ್ ಅವರು ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ವಿಚ್ ಈಸ್ ಆನ್ 24th September 2026. ಈ ಮೂವಿಲಿ ನಾನಿ ಅವರು ರುದ್ರನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಇದನ್ನ ಶ್ರೀಕಾಂತ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಮೂವಿಯಲ್ಲಿರೋ ಆಕ್ಷನ್ ಸೀಕ್ವೆನ್ಸ್ಗಳು ತುಂಬ ಸ್ಟೈಲೈಸ್ಡ್ ಆಗಿ ಮಾಡಿದ್ದಾರೆ ಅನ್ಕೋತೀನಿ. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ಅನಿರುದ್ಧ್ ಅವರು ಆ್ಯಂಡ್ ನಾನಿ ಅವರ ಆ ಜಡೆ ಲುಕ್ ಏನಿದೆ ನಂಗೆ ತುಂಬ ಇಷ್ಟ ಆಯಿತು. ನಾನಿ ಅವರು ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಈ ಮೂವಿ ತುಂಬ ಮಾಸ್ ಮಸಾಲ ಮೂವಿ ಅನ್ಕೋತೀನಿ. ನೆಕ್ಸ್ಟ್ ಅಪ್ಡೇಟು ರಾಮಾಯಣ. ಲೇಟೆಸ್ಟ್ ನ್ಯೂಸ್ ಏನಂದರೆ ಸೋನಿ ಪಿಕ್ಚರ್ಸ್ ಅವರು ಗ್ಲೋಬಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅದೆಲ್ಲ ನಿಮಗೆ ಗೊತ್ತಿರೋದೆ. ಇವಾಗ ಬಂದಿರೋ ಸುದ್ದಿ ಏನಂದರೆ ಸೋನಿ ಅವರು ಗ್ಲೋಬಲಿ 50,000 ಸ್ಕ್ರೀನ್ಸಲ್ಲಿ ರಾಮಾಯಣ ರಿಲೀಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಐ ಮೀನ್ 50,000 ಸ್ಕ್ರೀನ್ಸಲ್ಲಿ ನಮ್ಮ ರಾಮಾಯಣ ರಿಲೀಸ್ ಆಗೋಕ್ಕೆ ಹೋಗ್ತಿದೆ. ಎಷ್ಟು ದೊಡ್ಡ ನಂಬರು, 50,000. ಇಂಡಿಯಾ ಬಿಟ್ಟು 50,000, ಇಂಡಿಯಾ ಇನ್ಕ್ಲೂಡ್ ಇಲ್ಲ. ಇಂಡಿಯಾಲಿ ಇವರು 10,000 ಥಿಯೇಟರ್ಸ್ ರಿಲೀಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆ 10,000 ಪ್ಲಸ್ ಈ 50,000 ಸೇರಿದ್ರೆ 60,000 ಸ್ಕ್ರೀನ್ಸ್ಗಳಲ್ಲಿ ರಾಮಾಯಣ ರಿಲೀಸ್ ಆಗೋಕ್ಕೆ ಹೋಗ್ತಿದೆ. ಪಾಸ್ಟ್ 13,000 ಥಿಯೇಟರ್ಸಲ್ಲಿ ಪುಷ್ಪ ರಿಲೀಸ್ ಆಗಿತ್ತು. ಅದನ್ನು ಮೀರಿ ಇವಾಗ 50,000-60,000 ಥಿಯೇಟರ್ಗಳಲ್ಲಿ ರಾಮಾಯಣ ರಿಲೀಸ್ ಆಗೋಕ್ಕೆ ಹೋಗ್ತಿದೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ ನಮಿತ್ ಮಲ್ಹೋತ್ರಾ ಅವರು ಗ್ಲೋಬಲಿ 6ನೇ ತಾರೀಕು ರಿಲೀಸ್ ಆಗ್ತಿದೆ ರಾಮಾಯಣ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಇಂಡಿಯಾಲಿ 8ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ರೀಸೆಂಟಾಗಿ ಬಂದಿದ್ದ ಇಂಟರ್ವ್ಯೂಯಲ್ಲಿ ನಮಿತ್ ಮಲ್ಹೋತ್ರಾ ಅವ್ರು ಹೇಳಿದ್ದಾರೆ, ನಮ್ಮ ಇಂಡಿಯಾಲಿ ನಾವು ದೀಪಾವಳಿ ಹಬ್ಬನ ಫೋಕಸ್ ಮಾಡ್ತಾ ಇದ್ದೀವಿ. ಸೊ 8ನೇ ತಾರೀಕು ಇಲ್ಲಿ ರಿಲೀಸ್ ಮಾಡ್ತೀವಿ, 6ನೇ ತಾರೀಕು ಗ್ಲೋಬಲಿ ರಿಲೀಸ್ ಮಾಡ್ತೀವಿ ಅಂತ. ಆ್ಯಂಡ್ ಇವರು ರೀಸೆಂಟಾಗಿ ಇಂಗ್ಲೀಷ್ ಟ್ರೈಲರ್ ಕೂಡ ಬಿಟ್ಟರು, ನೀವು ನೋಡಿರ್ಬೋದು. ಈ ಇಂಗ್ಲೀಷ್ ಟ್ರೈಲರಲ್ಲಿ ಬ್ರಾಹ್ಮ AI ಅನ್ನೋ ಡಿಜಿಟಲ್ ಸಾಫ್ಟ್ವೇರ್ನ ಯೂಸ್ ಮಾಡಿ ಲಿಪ್ಸಿಂಗ್ ಮಾಡಿದ್ದಾರೆ. ಈ ಇಂಗ್ಲೀಷ್ ಟ್ರೈಲರಲ್ಲಿ ಲಿಪ್ಸಿಂಗ್ ಏನಿದೆ ನೀವೇ ಚೆಕ್ ಮಾಡ್ಬೋದು. ಆ್ಯಂಡ್ ಈ ಟ್ರೈಲರು ನಮ್ಮ ಒಫಿಷಿಯಲ್ ಟ್ರೈಲರ್ ಅಂದರೆ ಹಿಂದಿ, ಕನ್ನಡ, ತೆಲುಗು, ತಮಿಳ್ ಈ ಒಫಿಷಿಯಲ್ ಟ್ರೈಲರ್ ಏನು ಬಿಟ್ಟಿದ್ದಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಎಡಿಟ್ ಮಾಡಿ 15 ಸೆಕೆಂಡ್ಸ್ ಕಮ್ಮಿ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಸೀನ್ಸ್ಗಳನ್ನ ಕಟ್ ಮಾಡಿದ್ದಾರೆ. ಈ ಶೂರ್ಪಣಖ ಮೂಗು ಕಟ್ಟಾದಾಗ ರಾಮಂದು ಒಂದು ಎಕ್ಸ್ಟ್ರಾ ರಿಯಾಕ್ಷನ್ ಸೀನ್ ಏನು ಹಾಕಿರ್ಬೋದು. ಆ್ಯಂಡ್ ಈ ಟ್ರೈಲರು ರಾಟನ್ ಟೊಮ್ಯಾಟೋಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದಾರೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಈ ರಾವಣನ ವಾಯ್ಸ್ ಮಾಡ್ಯುಲೇಷನ್ ಸ್ವಲ್ಪ ಚೇಂಜಸ್ ಇದ್ದರೆ ಚೆನ್ನಾಗಿರ್ತಿತ್ತು, ಅದಷ್ಟು ಸಿಂಕ್ ಆಗ್ತಿಲ್ಲ. ಆ್ಯಂಡ್ ಲಿಪ್ಸಿಂಗ್ ನಾನು ಇಂಪ್ರೆಸ್ ಆದೆ, ತುಂಬ ಇಂಪ್ರೆಸ್ ಆದೆ. ಇದು ಹಿಂಗೆ ಕಂಟಿನ್ಯೂ ಆದರೆ ಡಬ್ಬಿಂಗ್ ಆರ್ಟಿಸ್ಟ್ ತುಂಬ ಜನ ಇದ್ದಾರೆ, ಅವ್ರಿಗೆ ಹೊಡ್ತಾ ಬೀಳುತ್ತೆ. ಆ್ಯಂಡ್ ಟೆಕ್ನಾಲಜಿ ಮುಂದೆ ಹೋಗ್ತಿದೆ ಆ್ಯಂಡ್ ಪೀಪಲ್ ವಿಲ್ ಸ್ಟಾರ್ಟ್ ಯೂಸಿಂಗ್ ದಿಸ್. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟು ಶಾಂತಿ ಕ್ರಾಂತಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ 1991ನಲ್ಲಿ ರಿಲೀಸ್ ಆಗಿದ್ದು. ಈ ಶಾಂತಿ ಕ್ರಾಂತಿ ಟ್ರೆಂಡು ಈಗ ಮತ್ತೆ ಶುರು ಆಗಿದೆ. ಫ್ಯಾನ್ಸು ಮತ್ತೆ ಈ ಸಿನಿಮಾನ ರಿಲೀಸ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಬಿಕಾಸ್ ಲಾಸ್ಟ್ ಟೈಮು ಈ ಮೂವಿ ಅಷ್ಟು ಗುಡ್ ಬಿಸ್ನೆಸ್ ಮಾಡಿರಲಿಲ್ಲ. ಈ ಸತಿ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಗುಡ್ ಬಿಸ್ನೆಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಕ್ರಾಂತಿ ಒಂಥರ ಒರಿಜಿನಲ್ ಪ್ಯಾನ್ ಇಂಡಿಯಾ ಸಿನಿಮಾ. ಆ ಟೈಮಲ್ಲೇ ಇಟ್ ವಾಸ್ ಶಾರ್ಟ್ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದರು, ಕನ್ನಡ, ಹಿಂದಿ, ತೆಲುಗು, ತಮಿಳ್ಗೆ. ಅದಕ್ಕೆ ಹೇಳ್ತಾ ಇರೋದು ಇಟ್ ವಾಸ್ ದ ಒರಿಜಿನಲ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಆ ಟೈಮಲ್ಲೇ ನಮ್ಮ ರವಿಚಂದ್ರನ್ ಸರ್ ಅವರು ಡಿಫ್ರೆಂಟ್ ಲೀಡ್ ಆ್ಯಕ್ಟರ್ಸ್ಗಳನ್ನ ಈ ಮೂವಿಯಲ್ಲಿ ಕ್ಯಾಶ್ ಮಾಡಿದರು, ಡಿಫ್ರೆಂಟ್ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ. ಈ ಸೆಪ್ಟೆಂಬರ್ ಬಂದರೆ ಫಿಲಮ್ ರಿಲೀಸ್ ಆಗಿ 35 years ಆಗುತ್ತೆ. ಅದಕ್ಕೆ ಫ್ಯಾನ್ಸು ರಿಲೀಸ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಈ ಫಿಲಮು ಆ ಟೈಮ್ನ ಕಾಸ್ಟ್ಲಿಯೆಸ್ಟ್ ಫಿಲಮ್ ಆಗಿತ್ತು. 10 ಕೋಟಿ ಏನೋ ಖರ್ಚು ಮಾಡಿದ್ರು ಈ ಫಿಲಮ್ಗೆ, 10 ಕೋಟಿ ಆ ಟೈಮಲ್ಲೇ. ನೆಕ್ಸ್ಟ್ ಅಪ್ಡೇಟು GTA 6. ರೀಸೆಂಟ್ಲಿ ನಾವು GTA 6ನ ಪ್ರೀ ಆರ್ಡರ್ಸ್ ನೋಡಿದ್ವಿ. ಈ ಗೇಮು 19th November ರಿಲೀಸ್ ಆಗ್ತಿದೆ. ಆ್ಯಂಡ್ ನಿನ್ನೆ ಇವರು ಎಕ್ಸ್ಟೆಂಡೆಡ್ ಲುಕ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಟ್ರೈಲರ್ 3 ನೆಟ್ಫ್ಲಿಕ್ಸ್ ಹಾಗೆ ಯೂಟ್ಯೂಬಲ್ಲಿ ರಿಲೀಸ್ ಆಗ್ತಿದೆ. ಇನ್ಸೈಡ್ ಅಪ್ಡೇಟ್ಸ್ಗಳು ಏನು ಬರ್ತಿದೆ, ಈ ಟ್ರೈಲರ್ 3ಅಲ್ಲಿ ನಾವು GTA 6 ಏನಿದೆ ಅದ್ರ ಗೇಮ್ ಪ್ಲೇ ಟ್ರೈಲರ್ ಕೂಡ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಗೇಮ್ ಪ್ಲೇ ಸ್ವಲ್ಪ ತೋರಿಸಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಟ್ರೈಲರ್ ಬಂದಾಗ ಗೇಮ್ನ ಡೌನ್ಗ್ರೇಡ್ ಮಾಡಿದ್ದಾರೆ ಅಂತ ತುಂಬಾ ಬ್ಯಾಕ್ಲಾಶ್ ಸಿಕ್ತು ಟೀಮ್ಗೆ. ನೋಡೋಣ ಇವಾಗ 27th ರಿಲೀಸ್ ಆಗಲಿ, ಟ್ರೈಲರು ಹೇಗಿದೆ ಅಂತ ನೋಡ್ಬಿಟ್ಟು ರಿವ್ಯೂ ಮಾಡ್ತೀನಿ. 27th August ನೆಟ್ಫ್ಲಿಕ್ಸಲ್ಲಿ 3 PM ETಗೆ ರಿಲೀಸ್ ಆಗ್ತದೆ. ನಮಗಿಲ್ಲಿ 12:30 ಆಗಿರುತ್ತೆ, ಅಂದರೆ 12:30 AM ಆಗಿರುತ್ತೆ, ವಿಚ್ ಈಸ್ 28th August. ಸೊ 12:30 ಮಧ್ಯರಾತ್ರಿಯಲ್ಲಿ ಎದ್ದು ಟ್ರೈಲರ್ ನೋಡಬೇಕಾಗುತ್ತೆ ನೆಟ್ಫ್ಲಿಕ್ಸಲ್ಲಿ. ಇಲ್ಲ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದರೆ ನೀವು ಫ್ರೀಯಾಗಿ ಯೂಟ್ಯೂಬಲ್ಲಿ ನೋಡ್ಬೋದು. ಯೂಟ್ಯೂಬಲ್ಲಿ ರಿಲೀಸ್ ಆಗೋ ಟೈಮು 9 PM ET ಅಂತ ಕೊಟ್ಟಿದ್ದಾರೆ.
ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಬಂದಾಗ ವಿಚ್ ಈಸ್ 28th of August 6:30 AM ಅಂದರೆ 6:30 ಬೆಳಗ್ಗೆ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಸೊ 27th of August ನೆಟ್ಫ್ಲಿಕ್ಸಲ್ಲಿ GTA 6 ಟ್ರೈಲರ್ 3 ಪ್ರೀಮಿಯರ್ ಆಗ್ತಿದೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಅಪ್ಡೇಟ್, ಟಾಕ್ಸಿಕ್ ನಾಳೆ ಟ್ರೈಲರ್ ರಿಲೀಸ್ ಆಗ್ತದೆ. ಟ್ರೈಲರ್ ಈವೆಂಟು ಒರೈನ್ ಮಾಲಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರು, ದೆನ್ ಅಗೇನ್ ಚೇಂಜ್ ಮಾಡಿದ್ರು, AMB ಸಿನಿಮಾಸ್ ಅಂತ ಹೇಳ್ತಾರೆ. ಬಟ್ ಇವಾಗ ಬರ್ತಾರ ನ್ಯೂಸ್ ನೋಡಿದ್ರೆ ಅಂದರೆ ಈ ಸುದ್ದಿ ಯಾರಿಗೂ ಗೊತ್ತಿಲ್ಲ, ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ಈವನ್ ಮೀಡಿಯಾ ಪೀಪಲ್ಗೂ ಗೊತ್ತಿಲ್ವಂತೆ ಟ್ರೈಲರ್ ಯಾವಾಗ ಲಾಂಚ್ ಆಗುತ್ತೆ, ಯಾವ ಟೈಮ್ಗೆ ಲಾಂಚ್ ಆಗುತ್ತೆ ಅಂತ. ಈ ವಿಡಿಯೋವಾಗ ನಾನೇನು ಮಾಡ್ತಾ ಇದೀನಿ, ಇವಾಗವರೆಗೂ ಯಾವುದೇ ಅಪ್ಡೇಟ್ ಬಂದಿಲ್ಲ, ಯಾವ ಟೈಮಿಗೆ ಟ್ರೈಲರ್ ರಿಲೀಸ್ ಆಗುತ್ತೆ ಏನು ಎತ್ತ ಅಂತ. ನೋಡೋಣ ರಾತ್ರಿಗೆ ಏನಾದ್ರು ಅಪ್ಡೇಟ್ ಬರುತ್ತಾ ಏನು ಅಂತ. ಯಾಕೆ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ ಅಂದರೆ ಗೊತ್ತಲ್ಲ, ಯಶೋರ್ ಬರ್ತಾರೆ ಅಂದರೆ ಜನ ಸೇರ್ತಾರೆ, ಕ್ರೌಡ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ಇವತ್ತು ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ ಮಾಡಿದ್ದಾರೆ. KVN ಪ್ರೊಡಕ್ಷನ್ ಅವರು ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು, ಇವರಿಬ್ರು ಕೊಲಾಬ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಟ್ರೈಲರ್ ನಾಳೆ ಹೇಗಿರುತ್ತೆ ಅಂತ ನೋಡಿ ರಿವ್ಯೂ ಕೊಡ್ತೀನಿ. ಇವತ್ತಿಗಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಇದೇ ಥರ ಮೂವಿ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿವರೆಗೂ ಸ್ಟೇ ಸೇಫ್ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Favorite color money green. I've been on my grind since I was in the